ಈ ಮನೇಲಿ ಯಾರು ಏನೇ ಮಾಡಿದ್ರು ಅವ್ರಿಗೆ ಸಮಾಧಾನ ಮಾಡೋರೆ ನೀವು. ನೀವೇ ಮೆಂಟಲಿ ಡಿಸ್ಟರ್ಬ್ ಆದ್ರೆ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಭಾವ, ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಿಮ್ಗಳ ಪ್ರೀತಿ ನನಗ್ ಸಿಕ್ಕಿದೆ. ಪುಣ್ಯ ನಿಮ್ದಲ್ಲ ಅದಕ್ಕೆ, ನಮ್ದು. ನೀವು ಈ ಮನೆಗೆ ಮಹಾಲಕ್ಷ್ಮಿ ಆಗಿ ಬಂದಿರೋರು. ದಯವಿಟ್ಟು ಆ ಸ್ಥಾನ ಯಾವಾಗ್ಲೂ ನಿಮ್ಗೆ ಇರ್ಲಿ ಅದಕ್ಕೆ. ನನಗಂತೂ ನಿರ್ಧಾರ ತಗೋಬೇಕಾದ್ರೆ ತುಂಬಾ ಗೊಂದಲ ಆಯ್ತು. ಆದ್ರೆ ಏನ್ ಮಾಡ್ಲಿ, ಮನೆಯಲ್ಲಿ ಒಂದ್ ಮಗು ಬರೋದಿಲ್ಲ ಅನ್ನೋ ಕೊರ್ಗು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಯಾಕಾಗ್ ನೊಂದ್ಕೊಂತ್ಯಾ? ದೇವ್ರ ಮನ್ಸ್ ಮಾಡಿದ್ರೆ ಎಲ್ಲ ಸಾಧ್ಯ. ಅಜ್ಜಿ, ಈಗ ದೇವ್ರೆ ಮನಸ್ ಮಾಡಿದ್ರು ನನ್ನ ಮಕ್ಕಳು ಆಗೋದಿಲ್ಲ ಅಲ್ವಾ? ಯಾಕೆ ಅಂದ್ರೆ ನನ್ನ ಗರ್ಭಕೋಶನೇ ಇಲ್ಲ. ಕಂದ, ಮಕ್ಕಳಾಡಿದ್ರೆ ಮಾತ್ರ ತಾಯಿ ಆಗೋದಿಲ್ಲ. ಆ ದೇವ್ರ ಮನ್ಸ್ ಮಾಡಿದ್ರೆ ಖಂಡಿತ ನಿನ್ ಮಗಳು ತುಂಬುತ್ತೆ. ಈ ತರದ್ ಯೋಚನೆ ಬಿಟ್ಟು ಹೋಗಿ ಆರಾಮಕ್ಕೆ ಮಲಿಕೊಂಡು ನಿದ್ದೆ ಮಾಡು, ಸರಿನಾ?